ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕ್ರಿಪ್ಟೋ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು BNB, ಬಿಟ್ಕಾಯಿನ್, ಇಥೀರಿಯಂ, ಸೊಲಾನಾ ಮತ್ತು USDT ಇವು ಟಾಪ್ ಕ್ಲಾಸ್ ಕ್ರಿಪ್ಟೋ ಕರೆನ್ಸಿ ಕಾಯಿನ್ಸ್, ಟಾಪ್ ರ್ಯಾಂಕಿಂಗ್ ಕ್ರಿಪ್ಟೋ ಕರೆನ್ಸಿ ಕಾಯಿನ್ಸ್. ಈ ವಿಡಿಯೋದಲ್ಲಿ ನಾವು ಈ ಕ್ರಿಪ್ಟೋ ಕರೆನ್ಸಿ ಕಾಯಿನ್ನ ಫ್ರೀಯಾಗಿ ಯಾವ ಥರ ಎರ್ನಿಂಗ್ ಮಾಡಬೇಕು ಅಥವಾ ಫ್ರೀಯಾಗಿ ಯಾವ ಥರ ಮೈನಿಂಗ್ ಮಾಡ್ಬೋದು ಅಂತ ವಿಷಯನೂ ತಿಳ್ಕೊಂಡನ್ನ. ಸೊ ಮೇನ್ ವಿಡಿಯೋಕ್ಕೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಎಲ್ರಿಗೊಂದು ರಿಕ್ವೆಸ್ಟ್, ಅದು ಏನಂದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ಅದ್ರ ಜೊತೆಯಲ್ಲಿ ನಿಮಗೆ ಟೈಮ್ ಟು ಟೈಮ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಅಪ್ಡೇಟ್ಸ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಟೆಲಿಗ್ರಾಮ್ ಲಿಂಕಲ್ಲಿ ಜಾಯಿನ್ ಆಗಿ, ಅಲ್ಲಿ ನಿಮಗೆ ಕ್ರಿಪ್ಟೋ ಕರೆನ್ಸಿ ಮತ್ತು ಕ್ರಿಪ್ಟೋ ಮಾರ್ಕೆಟ್ ಫ್ರೀ ಎರ್ನಿಂಗ್ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಅಲ್ಲಿ ಟೈಮ್ ಟು ಟೈಮ್ ಸಿಗ್ತಾ ಇರ್ತವೆ. ಈ 5 ಕ್ರಿಪ್ಟೋ ಕರೆನ್ಸಿ ಕಾಯಿನ್ಸ್ನ ನಾವು ಫ್ರೀಯಾಗಿ ಮೈನಿಂಗ್ ಅಥವಾ ಎರ್ನಿಂಗ್ ಮಾಡ್ಕೋಬೇಕಂದ್ರೆ ಇಲ್ಲಿ ಟೋಟಲ್ 4 ಸ್ಟೆಪ್ಸ್ ಇರ್ತವೆ. ಅದರಲ್ಲಿ ಫಸ್ಟ್ ಸ್ಟೆಪ್ಪು ನೀವು ಸೈಟ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ರೋಲಿಂಗ್. ಈ ರೋಲಿಂಗ್ ಅಂತ ಟಾಸ್ಕ್ ಕಂಟಿನ್ಯೂಯಸ್ ಪ್ರತಿಯೊಂದಿನ ನಡೀತಾನೆ ಇರುತ್ತೆ. ಇದನ್ನು ನಾವು ಕಂಟಿನ್ಯೂಯಸ್ ಡೈಲಿ ಮಾಡ್ತಾ ಇರಬೇಕು. ಮೂರನೇ ಸ್ಟೆಪ್ ಏನಂದರೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡಿರೋದ ಸೈಟ್ನ ನಿಮ್ಮ ಮೊಬೈಲಲ್ಲಿ ಹೋಮ್ ಸ್ಕ್ರೀನ್ಗೆ ಹಾಕ್ಕೋಬೇಕು. ನಾಲ್ಕನೇ ಸ್ಟೆಪ್ ಏನಂದರೆ ಇದು ನಿಮ್ಮ ಅಕೌಂಟ್, ಅಂದರೆ ನೀವು ಯಾವುದು ವೆಬ್ಸೈಟ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರೋ ಆ ಅಕೌಂಟ್ನ ಇಮೇಲ್ ವೆರಿಫಿಕೇಷನ್ ಮಾಡ್ಕೋಬೇಕು. ಸೊ ನಾನು ಈ ವಿಡಿಯೋದಲ್ಲಿ ಈ ಫಸ್ಟ್ 3 ಸ್ಟೆಪ್ಸ್ ಯಾವುದಿದೆಯೋ ಆ ಸ್ಟೆಪ್ಸ್ ಬಗ್ಗೆ ನಾನು ಫುಲ್ ಡೀಟೇಲ್ ಆಗಿ ಮಾತಾಡ್ತೀನಿ. ಈ 4 ಸ್ಟೆಪ್ ಇದೆಯಲ್ಲ, ಇದು ಇನ್ನೊಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ಟಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಏನಂದರೆ ರಿಜಿಸ್ಟ್ರೇಷನ್. ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕಂಟಿನ್ಯೂಸ್ 5 ಲಿಂಕ್ಸ್ ಕೊಟ್ಟಿರ್ತೀನಿ. ಸೊ ಫಸ್ಟ್ ಲಿಂಕ್ನ ನೀವು ಕ್ಲಿಕ್ ಮಾಡಬೇಕು. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು ಫಸ್ಟ್ ಲಿಂಕ್ನ ನೀವು ಕ್ಲಿಕ್ ಮಾಡಿದರೆ ಈ ಥರ ಒಂದು ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಅಲೌ ಅಂತ ಒಂದು ಆಪ್ಷನ್ ಬಂದಿದೆಯಲ್ಲ, ಅದರ ಮೇಲೆ ಫಸ್ಟ್ ಕ್ಲಿಕ್ ಮಾಡಬೇಕು. ಅದಾಗಿದ ತಕ್ಷಣ ಇಲ್ಲಿ ನಿಮ್ಮದು ಇಮೇಲ್ ಅಡ್ರೆಸ್ ಒಂದು ಬರೀಬೇಕು. ಅದರ ಜೊತೆಯಲ್ಲಿ ನಿಮ್ಮದೊಂದು ಪಾಸ್ವರ್ಡ್ ಒಂದು ಕ್ರಿಯೇಟ್ ಮಾಡ್ಕೋಬೇಕು. ಅದು ನಿಮಗೆ ನೆನಪೇ ಇಟ್ಕೋಬೇಕು. ಸೊ ಇಲ್ಲಿ ನೀವು ನಿಮ್ಮ ಮೇಲ್ ID ಎಂಟ್ರಿ ಮಾಡಿದಿರ, ಆಮೇಲೆ ಪಾಸ್ವರ್ಡ್ ಎಂಟ್ರಿ ಮಾಡಿದಾದಮೇಲೆ ಇಲ್ಲಿ ಸೈನ್ ಅಪ್ ಅಂತ ಒಂದು ಆಪ್ಷನ್ ಬಂದಿದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ನಿಮಗೆ ಸೈಟ್ ಈ ಥರ ಓಪನ್ ಆಗುತ್ತೆ. ಆಮೇಲೆ ನೀವು ಇಲ್ಲಿ ಮತ್ತೆ ಇನ್ನೊಂದು ಸಲ ಅಲೌ ಅಂತ ಆಪ್ಷನ್ ಬಂದಿದೆ ನೋಡಿ, ಅದನ್ನು ಓಕೆ ಮಾಡಬೇಕು. ಓಕೆ ಮಾಡಿದಾದಮೇಲೆ ಜಸ್ಟ್ ಈ ಪೇಜ್ನ ನೀವು ಜಸ್ಟ್ ಒಂದು ಸಲ ಮೇಲೆಗೆ ಈ ಥರ ಸ್ಕ್ರೋಲ್ ಮಾಡಬೇಕು. ಸೊ ಈ ಥರ ಮೇಲೆಗೆ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ರೋಲ್ ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ, ಈ ರೋಲ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನೋಡಿ, ಸೊ ಇಲ್ಲಿ ಇಂಟು ಮಾರ್ಕ್ ಬಂದಿದೆ, ಇದನ್ನು ಒತ್ತಿ ನೀವು ಕ್ಲೋಸ್ ಮಾಡಬೇಕು. ಆ ಪ್ಲೇ ನೌ ಅಂತ ಬಂದಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬಾರ್ದು. ಸೊ ಇಲ್ಲಿ ನಿಮಗೆ BTC ಬಿಟ್ಕಾಯಿನ್ ಬಂದಿದೆ, 2 ಸ್ಯಾಟ್ಸ್ ಬಿಟ್ಕಾಯಿನ್ ಬಂದಿದೆ. ಅದರ ಜೊತೆಯಲ್ಲಿ 2 ಲಾಟ್ರಿ ಟಿಕೆಟ್ಸ್ ಬಂದಿದ್ದಾವೆ, 8 ರಿವಾರ್ಡ್ ಪಾಯಿಂಟ್ಸ್ ಬಂದಿದ್ದಾವೆ. ಸೊ ಈ BTC ನಿಮಗೆ ಮಿನಿಮಮ್ ವಿತ್ಡ್ರಾ ಲಿಮಿಟ್ ಬಂದಾಗ ನೀವು ವಿತ್ಡ್ರಾ ಮಾಡ್ಕೋಬೋದು. ಇಲ್ಲಿ ಬಂದಿರೋದು ಲಾಟ್ರಿ ಟಿಕೆಟ್ಸಿಂದ ಯೂಸ್ ಏನಂದರೆ ಪ್ರತಿಯೊಂದು ವಾರ ಒಂದು ಸಲ ಇದರಲ್ಲಿ ಲಾಟ್ರಿ ಇರುತ್ತೆ. ಸಪೋಸ್ ನಿಮ್ಮ ಲಾಟ್ರಿ ಟಿಕೆಟ್ಸ್ ಏನಾದರೂ ಸೆಲೆಕ್ಟ್ ಆದರೆ ನಿಮಗೆ 4,000ದಿಂದ 2,00,000 ಮಧ್ಯದಲ್ಲಿ ಅದರದ್ದು ಬೆಲೆ ಇದ್ದಿರೋದು ಬಿಟ್ಕಾಯಿನ್ ನಿಮಗೆ ಫ್ರೀಯಾಗಿ ಸಿಗತ್ತೆ. ಸೊ ಈ 8 ರಿವಾರ್ಡ್ ಪಾಯಿಂಟ್ಸ್ ಬಂದಿದೆಯಲ್ಲ, ಸೊ ನೀವು ಪ್ರತಿಯೊಂದು ಸಲ ರೋಲ್ ಮಾಡಿದ್ದಾಗ ನಿಮ್ಗೊಂದು ಸಲ 10 ರಿವಾರ್ಡ್ ಪಾಯಿಂಟ್, ಇನ್ನೊಂದು ಸಲ 8, ಇನ್ನೊಂದು ಸಲ 6 ಈ ಥರ ಸಿಗತ್ತೆ. ಸೊ ಈ ರಿವಾರ್ಡ್ ಪಾಯಿಂಟ್ಸ್ ಎಲ್ಲ ಸೇರಿ 1,00,000 ರಿವಾರ್ಡ್ ಪಾಯಿಂಟ್ಸ್ ಆಗಿದ್ರ ನಂತರ ನೀವು ಅದನ್ನು ಬಿಟ್ಕಾಯಿನ್ ಥರ ಕನ್ವರ್ಟ್ ಮಾಡಿಕೊಂಡು ವಿತ್ಡ್ರಾ ಮಾಡ್ಕೋಬೋದು. ಸೊ ಇದು ಬಿಟ್ಕಾಯಿನ್ ಸೈಟ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡ ವಿಧಾನ. ನೀವೇನು ಮಾಡಬೇಕು ಅಂದರೆ ಇಲ್ಲಿ ನೋಡಿ, ಜಸ್ಟ್ ಇಲ್ಲಿ ಟೈಮ್ ಕೌಂಟ್ ಡೌನ್ ಬೀಳ್ತಾ ಇದೆ ನೋಡಿ, 60 ನಿಮಿಷಕ್ಕೊಂದು ಸಲ ನೀವು ಇಲ್ಲಿಗೆ ಬಂದು ಇಲ್ಲಿ ರೋಲ್ ಅಂತ ಒಂದು ಆಪ್ಷನ್ ಬರುತ್ತೆ, ಇದನ್ನು ನೀವು ಕ್ಲಿಕ್ ಮಾಡಬೇಕು ಅಷ್ಟೇ. ಒಂದು ಕ್ಯಾಪ್ಚಾ ಬರುತ್ತೆ, ಕ್ಯಾಪ್ಚಾ ಏನಾದರೂ ಕೇಳಿದರೆ ಸಾಲ್ವ್ ಮಾಡಿ ರೋಲ್ ಅಂತ ಆಪ್ಷನ್ ಬರುತ್ತೆ ಪ್ರತಿಯೊಂದು ಗಂಟೆಗೆ ಒಂದು ಸಲ. ಸೊ ಅದನ್ನು ನೀವು ಮಾಡಬೇಕು. ಸೊ ಆವಾಗ ನಿಮಗೆ
ರಿವಾರ್ಡ್ ಪಾಯಿಂಟ್ಸು, ಲಾಟ್ರಿ ಟಿಕೆಟ್ಸು ಮತ್ತು BTC ಈ 3 ಸಿಗ್ತಾ ಇರ್ತವೆ. ಸೊ ಇದು ಸೈಟ್ ರಿಜಿಸ್ಟ್ರೇಷನ್ ಆಗಿದೆ. ಇವಾಗ ಇದನ್ನು ನಾನು ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ತೀನಿ. ಯಾವ ಥರ ಅಂದರೆ ಇಲ್ಲಿ 3 ಡಾಟ್ಸ್ ಇದ್ದಾವೆ ನೋಡಿ ಮೇಲೆ, ನಿಮಗೆ ರೈಟ್ ಸೈಡ್ ಮೇಲೆ ಅಥವಾ ಕೆಳಗಡೆ ಎಲ್ಲೋ ಒಂದು ಕಡೆ ಇದನ್ನು ಟಚ್ ಮಾಡಿದರೆ ಇಲ್ಲಿ ಆಪ್ಷನ್ಸ್ ಬರ್ತವೆ. ಜಸ್ಟ್ ಈ ಆಪ್ಷನ್ಸ್ನ ನೀವು ಸ್ವಲ್ಪ ಮೇಲೆಗೆ ಇದು ಮಾಡಿದರೆ ಅಲ್ಲಿ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಒಂದು ಆಪ್ಷನ್ ಬಂದಿದೆ ನೋಡಿ. ಈ ಆ್ಯಡ್ ಟು ಹೋಮ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಸೈಟ್ ಇನ್ಸ್ಟಾಲ್ ಆಗತ್ತೆ. ಸೊ ಇಲ್ಲಿ ಹೋಮ್ ಸ್ಕ್ರೀನ್ ಮೇಲೆ ನಿಮ್ಮದು ಸೈಟ್ ಬಂದಿದೆ. ಸೊ ಈಗ ನಾವು ಸೆಕೆಂಡ್ ಸೈಟ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಇದ್ದಿರೋದು ಸೈಟ್ ಲಿಂಕ್ ಮೇಲೆ ಮತ್ತೆ ನೀವು ಒಂದು ಸಲ ಕ್ಲಿಕ್ ಮಾಡಿದರೆ ಈ ಥರ ಗೂಗಲ್ ಕ್ರೋಮ್ ಅಥವಾ ಯಾವುದೋ ಒಂದು ಬ್ರೌಸರಲ್ಲಿ ಮತ್ತೆ ಒಂದು ಸಲ ಸೈಟ್ ಓಪನ್ ಆಗುತ್ತೆ. ಸೈಟ್ ಓಪನ್ ಆಗಿದ ನಂತರ ನೀವೇನು ಮಾಡಬೇಕಂದ್ರೆ ಇಲ್ಲಿ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸೇಮ್ ಅದೇ ಥರ ಇಲ್ಲಿ ಅಲವ್ ಅಂತ ಬಂದಿದೆಯಲ್ಲ, ಅಲವ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮದು ಇಮೇಲ್ ಅಡ್ರೆಸ್ ಎಂಟ್ರಿ ಮಾಡಬೇಕು ಮತ್ತು ಪಾಸ್ವರ್ಡ್ ಎಂಟ್ರಿ ಮಾಡಬೇಕು. ಆಮೇಲೆ ಐ ಆಮ್ ಹ್ಯೂಮನ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಫಿಲ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ಸೈನ್ ಅಪ್ ಅಂತ ಆಪ್ಷನ್ನ ನೀವು ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಈ ಥರ ಒಂದು ಕ್ಯಾಪ್ಚಾ ಬಂದಿದೆ ನೋಡಿ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಈ ಗಾಡಿನ ತಗೊಂಡೋಗಿ ಅದಕ್ಕೆ ಸೇಮ್ ಮ್ಯಾಚ್ ಆಗೋದು ಪಿಕ್ಚರಲ್ಲಿ ನೀವು ಇದನ್ನು ಕೂರಿಸ್ಬೇಕು. ಸೊ ನಾನು ಈಗ ಏನು ಮಾಡ್ತೀನಿ ಅಂದರೆ ಹಿಂಗೆ ತಗೊಂಡೋಗಿ ಅಲ್ಲಿ ಕೂರಿಸಿದಾದ್ಮೇಲೆ ಇಲ್ಲಿ ವೆರಿಫೈ ಅಂತ ಆಪ್ಷನ್ ಇದೆಯಲ್ಲ, ಈ ವೆರಿಫೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೆ. ಆಮೇಲೆ ಸೈನ್ ಅಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಅದಾಗಿದ ನಂತರ ನಿಮಗೆ ಸೈಟ್ ಓಪನ್ ಆಗುತ್ತೆ. ಸೊ ಸೈಟ್ ಓಪನ್ ಆಗಿದ ತಕ್ಷಣ ನೀವು ಜಸ್ಟ್ ಇಲ್ಲಿ ಮೇಲೆಗೆ ಸ್ಕ್ರೋಲ್ ಮಾಡಬೇಕು. ಈ ಪೇಜ್ನ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಇಲ್ಲಿ ಐ ಆಮ್ ಹ್ಯೂಮನ್ ಅಂತ ಬಂದಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಮತ್ತೆ ನಿಮಗೂ ಕ್ಯಾಪ್ಚಾ ಬಂದಿದೆ ನೋಡಿ ಮುಂಚೆ ಥರ. ಸೊ ಈ ಗಾಡಿನ ತಗೊಂಡು ಬಂದು ಜಸ್ಟ್ ಇಲ್ಲಿ ಕೂರಿಸಿದ್ದೀನಿ ಪಿಕ್ಚರಲ್ಲಿ. ವೆರಿಫೈ ಅಂತ ಆಪ್ಷನ್ ಬಂದಿದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ರೋಲ್ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಕ್ಲಿಕ್ ಮಾಡಿದರೆ ನೋಡಿ ಇನ್ನು ಇಲ್ಲಿ ಪ್ಲೇ ನೌ ಅಂತ ಆಪ್ಷನ್ ಬಂದಿದೆಯಲ್ಲ ಇದನ್ನು ನಾವು ಕ್ಲಿಕ್ ಮಾಡಬಾರ್ದು. ಇದು ಯಾವತ್ತು ಕ್ಲೋಸ್ ಮಾಡಲೇಬೇಕು. ಯಾಕಂದರೆ ಇದು ನಾವು ಆಡಿದರೆ ಇಲ್ಲಿ ನಮಗೆ ಫ್ರೀಯಾಗಿ ಬಂದಿರೋದು ಪಾಯಿಂಟ್ಸ್ ಕಟ್ ಆಗ್ತವೆ. ಸೊ ಇಲ್ಲಿ ನನಗೆ 200 ಸ್ಯಾಟ್ಸ್ BNB ಬಂದಿದೆ. ಸೊ ಈ ಥರ ಇಲ್ಲಿ ನೋಡಿ ಪ್ರತಿಯೊಂದು 60 ಮಿನಿಟ್ಸ್ಗೆ ಒಂದು ಸಲ ರೋಲ್ ಅಂತ ಒಂದು ಆಪ್ಷನ್ ಬರುತ್ತೆ, ROLL ರೋಲ್. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾಪ್ಚಾ ಒಂದು ಬರುತ್ತೆ, ಅದನ್ನು ಫಿಲ್ ಮಾಡಿ ವೆರಿಫೈ ಮಾಡಿದರೆ ನಿಮಗೆ ಇಲ್ಲಿ BNB ಕಾಯಿನ್ ಬರುತ್ತೆ. ಸೊ ನೆಕ್ಸ್ಟ್ ಇದನ್ನು ನಾನು ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಮೆನು ಬಟನ್ ಇದೆಯಲ್ಲ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಜಸ್ಟ್ ಆಪ್ಷನ್ಸ್ನ ಮೇಲೆ ಸ್ಕ್ರೋಲ್ ಮಾಡಿ ಇಲ್ಲಿ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇನ್ಸ್ಟಾಲ್ ಅಂತ ಬಂದಿದೆ, ಇನ್ಸ್ಟಾಲ್ ಅಥವಾ ಯಾವುದೋ ಒಂದು ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇನ್ನೊಂದು ಸೈಟ್ BNB ಸೈಟ್ ಡೌನ್ಲೋಡ್ ಆಗತ್ತೆ. ಸೊ ಇಲ್ಲಿ ನೋಡಿ ಸೆಕೆಂಡ್ ಸೈಟ್ ಇದು ಹೋಮ್ ಸ್ಕ್ರೀನ್ಗೆ ಆ್ಯಡ್ ಆಗಿದೆ. ಈಗ 3ನ ಸೈಟ್ ಯಾವುದಿದೆಯೋ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡನ್ನು. ಸೊ ಇದು ಇಥೀರಿಯಂ ಮೈನಿಂಗ್ ಮಾಡೋ ಸೈಟು. ಇಥೀರಿಯಂ ಲಿಂಕ್ ಇದೆಯಲ್ಲ ಇದರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾದ್ಮೇಲೆ ಈ ಸೈಟು ಗೂಗಲ್ ಕ್ರೋಮಲ್ಲಿ ಮತ್ತೆ ಓಪನ್ ಆಗಿದೆ ಮುಂಚೆ ಥರ. ಸೊ ಇಲ್ಲಿ ಮತ್ತೆ ನೀವು ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡಬೇಕು. ಅಲವ್ ಬಂದರೆ ಅಲವ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮದು ಸೇಮ್ ಮೇಲ್ ID ಏನು ಯಾವುದು ಕೊಟ್ಟಿದ್ರೋ ಅದೇ ಮೇಲ್ ID ಇಲ್ಲಿ ನೀವು ಫಿಲ್ ಮಾಡಬೇಕು, ಪಾಸ್ವರ್ಡ್ ಫಿಲ್ ಮಾಡಬೇಕು. ನೆಕ್ಸ್ಟ್ ಐ ಆಮ್ ಹ್ಯೂಮನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ, ಅದೇನೆಂದರೆ ಇಲ್ಲಿ ಒಂದು ಸ್ಪೂನ್ ಕೊಟ್ಟಿದ್ದಾರೆ, ಇದನ್ನು ನೀವು ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಟೀ ಇದೆ ಇಲ್ಲಿ ಮತ್ತು ಟೀ ಅಥವಾ ಕಾಫಿ ಇದೆ, ಇದನ್ನು ಮಿಕ್ಸ್ ಮಾಡ್ಕೊಂಡೋದಕ್ಕೆ ನಾವು ಸ್ಪೂನ್ ಯೂಸ್ ಮಾಡ್ತೀವಿ. ಅದಕ್ಕೆ ಈ 2 ಆಪ್ಷನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದಾದಮೇಲೆ ಮತ್ತೆ ಸೈನ್ ಅಪ್ ಬಂದಿದೆ, ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಇಥೀರಿಯಂ ಮೈನಿಂಗ್ ಸೈಟ್ ಓಪನ್ ಆಗಿದೆ. ಇಲ್ಲಿ ಅಲವ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಜಸ್ಟ್ ಈ ಪೇಜ್ನ ಮೇಲೆ ಹಿಂಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡಿ ಐ ಆಮ್ ಹ್ಯೂಮನ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನಮಗೆ ಸೇಮ್
ಮುಂಚೆ ಥರ ಒಂದು ಕ್ಯಾಪ್ಚಾ ಕೇಳ್ತದೆ. ಇಲ್ಲಿ ನೋಡಿ ಸ್ಪೂನ್ ಕೊಟ್ಟಿದ್ದಾರೆ. ಈ ಸ್ಪೂನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಸೊ ಈ ಕರ್ರೀಸ್ನ ನಾವು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಯೂಸ್ ಮಾಡ್ತೀನಿ. ಸೊ ಆ 3 ಆಪ್ಷನ್ಸ್ನ ನಾನು ಸೆಲೆಕ್ಟ್ ಮಾಡಿಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ದೆ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೋಲ್ ಹೈಲೈಟ್ ಆಗಿದೆ. ಈ ರೋಲ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ನಮಗೆ ಇಥೀರಿಯಂ ಕಾಯಿನ್ ಫ್ರೀ ಆಗಿ ಜನರೇಟ್ ಆಗುತ್ತೆ. ಸೊ ನೋಡಿ ಇಲ್ಲಿ ನಿಮಗೆ ಪ್ಲೇನ್ ಅವ್ ಅಂತ ಬಂದಿದೆ. ಇದನ್ನು ಇಂಟು ಮಾರ್ಕ್ ಹೊಡಿಬೇಕು. ಸೊ ಇಲ್ಲಿ ಇಂಟು ಮಾರ್ಕ್ ಹೊಡೆದು ತೆಗೆದಿದ್ದೀನಿ. ಇಲ್ಲಿ ನೋಡಿ ನನಗೆ 30 ಸ್ಯಾಟ್ಸ್ ಬೆಲೆ 30 ಸ್ಯಾಟ್ಸ್ ನನಗೆ ಈಗ ಜನರೇಟ್ ಆಗಿದ್ದಾವೆ. ಅದರ ಜೊತೆಯಲ್ಲಿ 2 ರಿವಾರ್ಡ್ ಪಾಯಿಂಟ್ಸ್ ಜನರೇಟ್ ಆಗಿದೆ. ಸೊ 30 ಸ್ಯಾಟ್ಸ್ ಇಥೀರಿಯಂ ಇಲ್ಲಿ ನನಗೆ ಬಂದಿದೆ. ಸೊ ಪ್ರತಿಯೊಂದು ಸಲ ಏನು ಮಾಡಬೇಕಂದ್ರೆ ನಾನು 1 ಗಂಟೆ ಮುಗಿದಿದ ತಕ್ಷಣ ಇಲ್ಲಿಗೆ ಬಂದು ಮತ್ತೆ ರೋಲ್ ಅಂತ ಆಪ್ಷನ್ ಬರುತ್ತೆ. ರೋಲ್ ಮೇಲೆ ಕ್ಲಿಕ್ ಮಾಡಬೇಕು. ಅದರ ಮುಂಚೆ ಕ್ಯಾಪ್ಚಾ ಸಾಲ್ವ್ ಮಾಡಬೇಕು. ಸೊ ಈಗ ಏನು ಮಾಡ್ತಿದ್ದೀನಿ ಅಂದರೆ ಈ ಸೈಟು ರೆಡಿ ಆಗಿದೆ. 3 ಸೈಟ್ ಇಥೀರಿಯಮ್ದು. ಇದನ್ನು ನಾನು ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ತಿದ್ದೆ. ಸೊ ಆ್ಯಡ್ ಟು ಹೋಮ್ ಸ್ಕ್ರೀನ್ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಅಥವಾ ಆ್ಯಡ್ ಆಟೋಮೆಟಿಕಲ್ಲಿ ಯಾವುದೋ ಒಂದು ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮದು ಸೈಟ್ ರೆಡಿ ಆಗುತ್ತೆ. ಸೊ ಈ ಥರ ಸೈಟ್ನ ನೀವು ಖಂಡಿತವಾಗಿ ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಅದು ಇದ್ದರೆ ಮಾತ್ರ ನಿಮಗೆ ಶಾರ್ಟ್ಕಟ್ ಸಿಗತ್ತೆ. ಬೇಗ ನೀವು ಅಪ್ಲಿಕೇಶನ್ ಒಳಗಡೆಗೆ ಹೋಗಿ ರೋಲ್ ಅಂತ ಮಾಡ್ಬೋದು. ಸೊ ಈಗ 3 ಸೈಟು ನಮಗೆ ಸ್ಕ್ರೀನ್ ಮೇಲೆ ಬಂದಿದೆ. ಈಗ 4 ಸೈಟ್ ಅಂದರೆ ಸೊಲಾನಾನ ಈಗ ನಾವು ಸೊಲಾನ ಸೈಟ್ನ ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋದು 4 ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಥರ ಕ್ರೋಮಲ್ಲಿ ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಲ್ ಐ ಡಿ ಪಾಸ್ವರ್ಡು ಸೇಮ್ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೈಟ್ ಓಪನ್ ಆಗುತ್ತೆ. ಸೊ ಈ ಥರ ಸೈಟ್ ಓಪನ್ ಆಗಿದೆ ನೋಡಿ, ಸೊಲಾನ ಎರ್ನಿಂಗ್ ಸೈಟ್. ಜಸ್ಟ್ ನೀವು ಅಲೋ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ನ ಸ್ವಲ್ಪ ಮೇಲೆಗೆ ಎತ್ತಬೇಕು. ಸೊ ನೆಕ್ಸ್ಟ್ ಈಗ ಇಲ್ಲಿ ವೆರಿಫೈಯಿಂಗ್ ಅಂತ ಬರ್ತದೆ ನೋಡಿ. ವೆರಿಫೈಯಿಂಗ್ ಬಂದಿದ್ದಾದ ಮೇಲೆ ನಿಮಗೆ ಒಂದು ಕ್ಯಾಪ್ಚಾ ಬರ್ಬೋದು. ಸೊ ಇಲ್ಲಿ ಸಕ್ಸಸ್ ಅಂತ ಬಂದಿದೆ ನೋಡಿ. ಅದ್ರ ಕೆಳಗಡೆ ರೋಲ್ ಅಂತ ಆಪ್ಷನ್ ಇದೆಯಲ್ಲ, ರೋಲ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ರೋಲ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ನನಗೆ 1250 ಪಾಯಿಂಟ್ಸ್ ಅಂದರೆ ಸ್ಯಾಟ್ಸ್ ಸೊಲಾನ ಜನರೇಟ್ ಆಗಿದೆ. ಇಲ್ಲಿ ಇಂಟು ಮಾರ್ಕ್ ಒತ್ತಿದ್ದೀನಿ. ಸೊ ಈ ಬೇರೆ ನಾವು ಇಲ್ಲಿ ಅಪ್ಲಿಕೇಶನಲ್ಲಿ ರೋಲ್ ಅಂತ ಒಂದು ಟಾಸ್ಕ್ ಬಿಟ್ಟು ಯಾವುದು ಮಾಡಬಾರ್ದು. ಬೇರೆ ಯಾವುದು ಮಾಡಿದರೂ ಕೂಡ ನಾವು ಫ್ರೀಯಾಗಿ ಎರ್ನ್ ಮಾಡ್ತಿರೋದ ಈ ಪಾಯಿಂಟ್ಸ್ ಕಟ್ ಆಗೋದು ಚಾನ್ಸ್ ಇದೆ. ಅದಕ್ಕೆ ನೀವು ಬರೀ ರೋಲ್ ಮಾತ್ರ ಮಾಡಬೇಕು. ಸೊ ಇಲ್ಲಿ ನಿಮಗೆ ಫ್ರೀಯಾಗಿ ಸೊಲಾನ ಸಿಕ್ಕಿದೆ ಮತ್ತು 2 ರಿವಾರ್ಡ್ ಪಾಯಿಂಟ್ಸ್ ಸಿಕ್ಕಿದ್ದಾವೆ. ಸೊ ನೆಕ್ಸ್ಟ್ ಮತ್ತೆ 60 ಮಿನಿಟ್ಸ್ ಆಗಿದ ತಕ್ಷಣ ನೀವು ಬಂದು ಇನ್ನೊಂದು ಸಲ ರೋಲ್ ಮಾಡಬೇಕು. ಈ ಥರ ಒಂದು ದಿನ ಅಲ್ಲಿ ಅಟ್ಲೀಸ್ಟ್ 12ರಿಂದ 15 ಸಲ ನೀವು ರೋಲ್ ಮಾಡಿದರೆ ನಿಮಗೆ ತುಂಬ ಪಾಯಿಂಟ್ಸ್, ತುಂಬ ಸೊಲಾನ ಆಗಲಿ, ಬಿಟ್ಕಾಯಿನ್ ಆಗಲಿ, ಇಥೀರಿಯಂ ಆಗಲಿ, ಎಲ್ಲ ಕ್ರಿಪ್ಟೋ ಕರೆನ್ಸಿ ಕಾಯಿನ್ಸ್ 5 ಹೇಳಿದ್ಮಲ್ವ, ಅದು ನಿಮಗೆ ಚೆನ್ನಾಗೇ ಸಿಗ್ತವೆ. ಸೊ ಈಗ ನಾನು ಇದನ್ನು ಹೋಮ್ ಸ್ಕ್ರೀನ್ಗೆ ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಮೆನು ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಜಸ್ಟ್ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇನ್ಸ್ಟಾಲ್ ಬರುತ್ತೆ. ಕೆಲವರಿಗೆ ಆ್ಯಡ್ ಆಟೋಮೆಟಿಕಲ್ಲಿ ಅಂತ ಬರುತ್ತೆ. ಆ ಆಪ್ಷನ್ ಯಾವುದು ಬಂದರೆ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನಿಮ್ಮದು ಡೌನ್ಲೋಡಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಬಂದಿದರೆ ನಿಮಗೆ 4th ಸೈಟು ರೆಡಿ ಆಗಿದೆ. ಈಗ ಲಾಸ್ಟ್ ಸೈಟ್ ನಾವು ಮಾತಾಡಿದ್ರಲ್ಲಿ ಲಾಸ್ಟ್ ಸೈಟ್ ಇದೆಯಲ್ಲ, USDT ಎರ್ನಿಂಗ್ ಸೈಟ್. ಸೊ ಆ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಮತ್ತು ಕ್ರೋಮ್ಗೆ ಹೋಗಿದೆ. ಈ ಕ್ರೋಮಲ್ಲಿ ಗಾಟ್ ಇಟ್ ಕ್ಲಿಕ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮದು ಮೇಲ್ ಅಡ್ರೆಸ್ ಯಾವುದಿದೆಯೋ ಅದನ್ನು ನಾನು ಎಂಟ್ರಿ ಮಾಡಿದ್ದೀನಿ. ಅಲೋ ಮೇಲೆ ಕ್ಲಿಕ್ ಮಾಡಿದ್ದೆ. ಆಮೇಲೆ ಪಾಸ್ವರ್ಡ್ ಕೊಡ್ತಿದ್ದೀನಿ. ಸೊ ಪಾಸ್ವರ್ಡ್ ಎಂಟ್ರಿ ಮಾಡಿದಾದಮೇಲೆ ಇಲ್ಲಿ ಸಕ್ಸಸ್ ಅಂತ ಬಂದಿದ ತಕ್ಷಣ ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನಿಮಗೆ ಸೈಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಅಲೋ ಮೇಲೆ ಕ್ಲಿಕ್ ಮಾಡಬೇಕು. ಅಲೋ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಈ ಪೇಜ್ನ ಸ್ವಲ್ಪ ಮೇಲೆಗೆ ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ಸಕ್ಸಸ್ ಅಂತ ಬಂದಿದೆ. ನೆಕ್ಸ್ಟ್ ಕೆಳಗಡೆ ರೋಲ್ ಅಂತ ಆಪ್ಷನ್ ಬಂದಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಸೊ USDT ಇದೆಯಲ್ಲ ಅದು ಜನ್ರೇಟ್ ಆಗಿದೆ. ಸೊ ಇಲ್ಲಿ ನೀವು
ಇಂಟು ಪ್ಲೇನವು ಇದನ್ನು ಆಡಬಾರ್ದು, ಇಂಟು ಮಾರ್ಕ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ USDT ಇಲ್ಲಿ ಜನ್ರೇಟ್ ಆಗಿದೆ. ಅದ್ರ ಜೊತೆಯಲ್ಲಿ 2 ರಿವಾರ್ಡ್ ಪಾಯಿಂಟ್ಸ್ ಬಂದಿದ್ದಾವೆ. ಸೊ ಇಲ್ಲಿ ನಿಮಗೆ ಮತ್ತೆ 60 ಮಿನಿಟ್ಸ್ ಟೈಮ್ ಆಗಿದ ತಕ್ಷಣ ನೆಕ್ಸ್ಟ್ ಬಂದು ಇನ್ನೊಂದು ಸಲ ರೋಲ್ ಅಂತ ಬಂದಿರೋದು ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡಬೇಕು. ಸೊ ಇದನ್ನು ಸೇಮ್ ಅದೇ ಥರ ಮೆನು ಬಟನ್ಗೆ ಹೋಗಿ ಜಸ್ಟ್ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಕೊಟ್ಟಿದ್ದೀನಿ. ಸೊ ಈ ಅಪ್ಲಿಕೇಶನು ಇನ್ಸ್ಟಾಲ್ ಆಗುತ್ತೆ. ನೆಕ್ಸ್ಟ್ ಅದು ಹೋಮ್ ಸ್ಕ್ರೀನ್ ಮೇಲೆ ಸೆಟ್ ಆಗುತ್ತೆ. ನೋಡಿ, ನಾವು ಇಷ್ಟು ಹೊತ್ತು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋ ಸೈಟ್ಸ್ ಎಲ್ಲ ಒಂದು ಪೇಜಲ್ಲಿ ಒಂದು ಲೈನಲ್ಲಿ ಬಂದು ಕೂತ್ಕೊಂಡಿದ್ದಾವೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಏನಂದರೆ ಪ್ರತಿಯೊಂದು 1 ಅವರ್ಗೆ ಒಂದು ಸಲ ಪ್ರತಿಯೊಂದು ಸೈಟ್ ಓಪನ್ ಮಾಡಿ ಜಸ್ಟ್ ಈ ಪೇಜ್ನ ನೀವು ಜಸ್ಟ್ ಮೇಲೆ ಹಿಂಗೆ ಸ್ಕ್ರೋಲ್ ಮಾಡಿ ಇಲ್ಲಿ ರೋಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ರೋಲ್ ಅಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅದಕ್ಕಿಂತ ಮುಂಚೆ ಕ್ಯಾಪ್ಚಾ ಏನಾದರೂ ಕೇಳಿದ್ರೆ ಅಂದರೆ ಸ್ಪೂನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ, ಅಥವಾ ಸಮುದ್ರ ಒಳಗಡೆ ಯಾವ ಜೀವರಾಶಿಗಳಿರ್ತವೆ, ಅಥವಾ ರೌಂಡ್ ಗೋಲಾ ಶೇಪಲ್ಲಿ ಯಾವುದಿದ್ದಾವೆ, ಆ್ಯಪಿಲ್ಸ್ ಕೊಡ್ತಾರೆ ಅಥವಾ ಬಾಲ್ಸ್ ಕೊಡ್ತಾರೆ, ಇಲ್ಲವಂದರೆ ಒಂದು ಮೇಲೆ ಇನ್ನೊಂದು ಥರ ಯಾವುದು ಇಡ್ಬೋದು ಅಂತ ಬುಕ್ಸ್, ಬ್ರಿಕ್ಸ್ ಈ ಥರ ಚಿಕ್ಕ ಚಿಕ್ಕ ಕ್ವಶನ್ಸ್ ಕೇಳ್ತಾರೆ. ಆ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಿ ಇಲ್ಲಿ ರೋಲ್ ಮಾಡಿದರೆ ಸಾಕು, ನಿಮಗೆ ಬಿಟ್ಕಾಯಿನ್ ಬರುತ್ತೆ, ಇಥೀರಿಯಂ ಬರುತ್ತೆ. ಅದೇ ಥರ ಪ್ರತಿಯೊಂದು ಸೈಟಿಂದ ನಿಮಗೆ ಇಲ್ಲಿ ಇದರಿಂದ ಬಿಟ್ಕಾಯಿನ್, ಇಲ್ಲಿ ಇದರಿಂದ BNB, ನೆಕ್ಸ್ಟ್ ಇಥೀರಿಯಮು, ಇದರಿಂದ ಸೊಲಾನಾ, ಇದರಿಂದ USDT ಬರುತ್ತೆ. ಸೊ ನೀವು ಮಾಡಬೇಕಾಗಿರೋದು ಏನಂದರೆ ಪ್ರತಿಯೊಂದು 1 ಅವರ್ಗೆ ಅಟ್ಲೀಸ್ಟ್ ಒಂದು ಸಲ ನೀವು ರೋಲ್ ಮಾಡಬೇಕು. 1 ಡೇದಲ್ಲಿ ನೀವು 12ರಿಂದ 15 ಸಲ ನೀವು ಈ ಅಪ್ಲಿಕೇಶನ್ಸಲ್ಲಿ ರೋಲ್ ಮಾಡಿದರೆ ನಿಮಗೆ ಬಿಟ್ಕಾಯಿನ್ ಆಗಲಿ ಉಳಿದಿದ್ದ ಕ್ರಿಪ್ಟೋ ಕರೆನ್ಸಿ ಚೆನ್ನಾಗಿ ಬರುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಸೈಟ್ಸ್ನ ನಾವು ಯಾವ ಥರ ಇಮೇಲ್ ವೆರಿಫಿಕೇಷನ್ ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದ್ರ ಜೊತೆಯಲ್ಲಿ ನಿಮಗೆ ಇದರಲ್ಲಿ ರಿವಾರ್ಡ್ ಪಾಯಿಂಟ್ಸ್ ಅಂತ ಒಂದು ಆಪ್ಷನ್ ಇದೆ. ಸೊ ರಿವಾರ್ಡ್ ಪಾಯಿಂಟ್ಸು, ಲಾಟರಿ ಅಂತ ಆಪ್ಷನ್ ಇದೆ, ಆಮೇಲೆ ಲ್ಯಾಂಬರ್ಗನಿ ಕಾರ್ ಅದು ಲಾಟ್ರಿದಲ್ಲಿದೆ. ಸೊ ಈ ಥರ ತುಂಬ ಆಪ್ಷನ್ಸ್ಗಳಿದ್ದಾವೆ. ಆ ತುಂಬ ಆಪ್ಷನ್ಸ್ ಬಗ್ಗೆ ನಾನು ಫುಲ್ ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಈ ಸೈಟ್ಸ್ನ ನೀವು ಬೇರೆಯವ್ರಿಗೆ ರೆಫರ್ ಮಾಡಿದರೆ ಅದರಿಂದ ನಿಮ್ಗೇನು ಸಿಗತ್ತೆ ಅಂದರೆ ರೆಫರಲ್ ಬೋನಸ್ ಎಷ್ಟಿರುತ್ತೆ, ವರ್ಕಿಂಗ್ ಬೋನಸ್ ಎಷ್ಟಿರುತ್ತೆ, ಅದೇ ಥರ ನೀವು ಯಾವ ಥರ ಬೇರೆಯವ್ರನ್ನ ರೆಫರ್ ಮಾಡಬೇಕು, ನಿಮ್ಮದು ರೆಫರಲ್ ಲಿಂಕ್ ಎಲ್ಲಿರುತ್ತೆ. ಸೊ ಇದರ ಫುಲ್ ಮಾಹಿತಿ, ಈ ಅಪ್ಲಿಕೇಶನ್ಸ್ ಬಗ್ಗೆ ಫುಲ್ ಮಾಹಿತಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಮಾಡ್ತೀನಿ. ಸೊ ನೀವು ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಜಾಯಿನ್ ಆಗಿ, ಅಲ್ಲಿ ನಿಮಗೆ ಟೈಮ್ ಟು ಟೈಮ್ ಕ್ರಿಪ್ಟೋ ಮೈನಿಂಗ್ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಸಿಗ್ತಾ ಇರ್ತವೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರು ಪ್ರತಿಯೊಬ್ಬರು ಈ ಸೈಟ್ಸ್ನ ಖಂಡಿತ ಹೋಮ್ ಸ್ಕ್ರೀನ್ಗೆ ಹಾಕಿ ಇಟ್ಕೊಳ್ಳಿ. ಆವಾಗಲೇ ನಿಮಗೆ ಕ್ಲಿಯರಾಗಿ ಒಂದು ನೆನಪೇ ಇರುತ್ತೆ, ಈಸಿಯಾಗಿರುತ್ತೆ. ಪ್ರತಿಯೊಂದು ಸಲ ನೀವು ರೆಫರಲ್ ಲಿಂಕ್ ಹತ್ರಕ್ಕೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಅದರಿಂದ ಇಲ್ಲಿಗೆ ಬರೋದಕ್ಕಿಂತ ಡೈರೆಕ್ಟ್ ನೀವು ಹೋಮ್ ಸ್ಕ್ರೀನ್ ಆ್ಯಡ್ ಮಾಡಿಕೊಂಡಿದರೆ ನಿಮ್ಮದು ವರ್ಕ್ ಈಸಿ ಆಗತ್ತೆ, ಸುಲಭವಾಗಿರುತ್ತೆ. ಸೊ ನಾನು ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಮಚ್.